ಈಗ ಟೈಟ್ ಮಾಡಿದಾರ. ಅವಾಗ ಸಿ ಕ್ಯಾಮ್ರಾ ಇದ್ದಿದ್ದಿಲ್ಲ, ಈ ಸಿ ಕ್ಯಾಮ್ರಾ ಬಂದಿದ್ದು. ನಾನು ದರ್ಶನ್ ಕೇಸ್ನ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ಬೇಕನ್ನೋ ಆಸೆ ಇತ್ತಂದ್ರೆ ದರ್ಶನ ಕರ್ಕೊಂಬ ಅದು ಬಂದ ಅಂದಿದ್ದು ಯಾವುದು ದಾಖಲೆ ಇಲ್ಲ. ಆರೋಪಿಗಳ ಹೇಳಿಕೆ ಮೇಲೆ ಈ ಕೇಸ್ ನಡೀತಾ ಇದೆ. ಅದರಲ್ಲಿ ಸೆಕ್ಷನ್ ಏನಿದ್ವು, ಫಸ್ಟ್ಗೆ ಆರೋಪಿಗಳು ಅರೆಸ್ಟ್ ಆದಾಗ ಅವರು ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಆಗಿದ್ದಾರೆ. ಕೋರ್ಟ್ಗೆ ಡೈರೆಕ್ಟ್ ಅರೆಸ್ಟ್ ಆಗಿದ್ದರೆ ಅದು 164 ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗಿತ್ತು. ಆರೋಪಿಗಳು ಸೀದಾ ಕೋರ್ಟಿಗೆ ಬಂದಿದ್ದು, ಸ್ವಾಮಿ ನಮ್ಗೆ ರಕ್ಷಣೆ ಕೊಡಿ, ನಾವು ಕೊಲೆ ಮಾಡೇವಂತಂದು ಜಡ್ಜ್ ಹತ್ರ ಒಪ್ಕೊಂಡಾಗ ಅವ್ರು ಕೊಡ್ತಾರೆ ನೋಡಿ 164 ಸ್ಟೇಟ್ಮೆಂಟ್, ಅದು ಸತ್ಯ ಆಗುತ್ತೆ. ಅಂದರೆ ಯಾವುದೇ ಒಂದು ಕೇಸ್ಗೆ ಮೊದಲು ಜಾಮೀನು ಪಡಿಬೇಕು, ಆಮೇಲೆ ಕೇಸಿನ ವಿಚಾರಣೆ ನಡೆಸಬೇಕು. ಒಂದು ವೇಳೆ ಜಾಮೀನು ಪಡಿಲಿಲ್ಲ ಅಂದರೆ ಮುಂದಿನ ಕೋರ್ಟ್ನಲ್ಲಿ ಆ ಕೇಸ್ಗೆ ಜಾಮೀನು ಸಿಗಲ್ಲ ನಿನಗೆ. ದರ್ಶನ್ ಅವ್ರು ಏನು ಮಾಡೋಂಗಿಲ್ಲ, ಏನಿಲ್ಲ. ಈಗ ಆ ಕೇಸ್ನಲ್ಲಿ ಸಾಕ್ಷಿ ನಡೀತಾವೆ, 260 ಎಷ್ಟು ಚಿಲ್ಲರೆ ಸಾಕ್ಷಿಗಳದವು. ಅದು 3000 ಚಿಲ್ಲರೆ ಇದು ಐತಿ. ಎಷ್ಟು ಜನ ತೊಗೊತಾರೆ, ಎಷ್ಟು ಜನ ಇಲ್ಲ. ಯಾಕಂದರೆ ಡೇಟ್ ಕೊಡೋಕ್ಕೆ ಸಮಯ ಸಿಗೋದಿಲ್ಲ ನ್ಯಾಯಾಲಯಕ್ಕೆ. ಇವತ್ತು ಅವ್ನ ಕೇಸ್ ಯಾವ ರೀತಿ ನಡೆಸ್ತಾರೆ, ಜೈಲ್ನಾಗ ಇಟ್ಟು ನಡೆಸಿದ್ರೆ ಅತಿ ಶೀಘ್ರದಲ್ಲೇ ತೀರ್ಪು ಆಗ್ಬೇಕು 8-9 ತಿಂಗಳದಾಗ. ಇವತ್ತು ದರ್ಶನ್ಗೆ ಹಂಗಿಲ್ಲ, ಅವನು ಜಾಮೀನು ಕೊಟ್ಟು ಒಮ್ಮೆಗಿಲ್ಲ ಜಾಮೀನು ಹಾಳು ಮಾಡಿಬಿಟ್ರೆ. ಯಾಕಂದ್ರೆ ಈಗ ಆ ಕೇಸ್ನಲ್ಲಿ ಸಾಕ್ಷಿ ಯಾವುದು ಹೇಳಲಿಲ್ಲ ಅಂದರೆ ಅದೇ ಲಾಯರ ಜಾಮೀನಿಗೆ ಅರ್ಜಿ ಹಾಕ್ಬೋದು. ಸ್ವಾಮಿ ನನ್ನ ಕಕ್ಷಿದಾರನಿಗೆ ಯಾವ ಸಾಕ್ಷಿನ ಪುರಾವೆಗಳು ಇಲ್ಲ ಅಂದ ಬಳಿಕ ಅವನಿಗೆ ಬೇಲ್ ಕೊಟ್ಟು ವಿಚಾರಣೆ ತೀರ್ಪು ನೀಡ್ರಿ ಅಂತ ಲಾಯರ್ ಅಪೀಲ್ ಹಾಕ್ಬೋದು, ಜಾಮೀನಿಗೆ ಅರ್ಜಿ ಹಾಕ್ಬೋದು. ಅಲ್ಲ, ಇಷ್ಟು ನಿಮಗೆ ಗೊತ್ತಿರೋ ಮಾಹಿತಿ ಅವ್ರ ಲಾಯರಿಗೆ ಗೊತ್ತಿಲ್ಲ. ಅವರು ಪೊಲೀಸ್ ಬರೆದಂಥ ಕೇಸ್ ಮೇಲೇನ ನಡೀತೈತೆ ಅವ್ರದ್ದು ತೀರ್ಪು. ಆದ್ರೆ ನಂದು ಹಂಗೆ ಬರೋಂಗಿಲ್ಲ. ನಾನು ದರ್ಶನ್ ಕೇಸ್ನ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ಬೇಕನ್ನೋ ಆಸೆ ಇತ್ತಂದರೆ ದರ್ಶನ್ ಅವ್ರ ಹತ್ರ ಹೋಗಿ ಕುಲಂಕುಷವಾಗಿ ಬೇಕಾದ್ರೆ ಒಂದು ಆರೋಪ ಮಾಡಿ ಅಡ್ಮಿಷನ್ ಆಗಿ ಅವನಂತಲ್ಲಿ ಕುಂತು ಎಲ್ಲ ವಿಚಾರ ತಿಳ್ಕೊಂಡು, ಹೌದಲ್ಲ, ಅದನ್ನು ತಿಳ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ತೊಗೊಂಡು ಆಮೇಲೆ ನಾನು ಸ್ಟಡಿ ಮಾಡಿದರೆ ಡಿಫ್ರೆನ್ಸ್ ಪಾಯಿಂಟ್ ಆದರೆ ತೆಗೆದ್ರೆ ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದು ಕಂಡು ಹಿಡಿತೈತಿ. ಯಾಕಂದರೆ ಒಂದು 5 ಜನ ಇರ್ತಾರೆ, ಒಂದು ಬಡಿಗೆ ಹಿಡ್ತಾರೆ, ಒಂದು ದೊಣ್ಣೆ ಹಿಡಿದಿರ್ತಾನೆ, ಒಬ್ಬನು ಚಾಕು ಹಿಡಿದಿರ್ತಾನೆ. ಯಾವ ಹತಾರದಿಂದ ಸತ್ತ ಅನ್ನೋದು ಆ ಹೇಳಿಕೆ ಮೇಲೆ ಅವನು ಒಂದೇ ಆರೋಪಿ ಆಗ್ತಾನೆ. ಏನಂತ ದರ್ಶನ ಕರ್ಕೊಂಬ ಅದು ಬಂದ ಅಂದಿದ್ದು ಯಾವುದು ದಾಖಲೆ ಇಲ್ಲ. ಆರೋಪಿಗಳ ಹೇಳಿಕೆ ಮೇಲೆ ಈ ಕೇಸ್ ನಡೀತಾ ಇದೆ, ಪ್ರತ್ಯಕ್ಷ ಸಾಕ್ಷಿಗಳು. ಆದರೆ ಸಿ ಕ್ಯಾಮ್ರಾದಲ್ಲಿ ಏನೈತೋ ಏನು ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ. ಸಾಕ್ಷಿಗಳು ಮಾತ್ರ ದರ್ಶನ